ಪ್ರತಿಯೊಬ್ಬ ಪೋಷಕರು ಓದಬೇಕು. ಅವರು ಬರೆದರು. ಕಳೆದ 10 ತಿಂಗಳುಗಳಿಂದ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳುವುದನ್ನು ನಾವು ಆನಂದಿಸಿದ್ದೇವೆ. ಅವರು ಶಾಲೆಗೆ ಬರಲು ಇಷ್ಟಪಡುತ್ತಾರೆ ಎಂಬುದನ್ನು ನೀವು ಗಮನಿಸಿರಬೇಕು. ಮುಂದಿನ 2 ತಿಂಗಳುಗಳು ನಿಮ್ಮ ನೈಸರ್ಗಿಕ ರಕ್ಷಕನೊಂದಿಗೆ ಕಳೆಯುತ್ತವೆ. ಈ ಸಮಯವು ಅವರಿಗೆ ಉಪಯುಕ್ತ ಮತ್ತು ಸಂತೋಷದಾಯಕವೆಂದು ಸಾಬೀತುಪಡಿಸಲು ನಾವು ನಿಮಗೆ ಕೆಲವು ಸಲಹೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮ ಮಕ್ಕಳೊಂದಿಗೆ ಕನಿಷ್ಠ 2 ಬಾರಿ ಊಟ ಮಾಡಿ, ರೈತರ ಮಹತ್ವ ಮತ್ತು ಅವರ ಶ್ರಮದ ಬಗ್ಗೆ ತಿಳಿಸಿ ಮತ್ತು ಅವರ ಆಹಾರವನ್ನು ವ್ಯರ್ಥ ಮಾಡಬೇಡಿ ಎಂದು ಹೇಳಿ. ತಿಂದ ನಂತರ ಅವರು ತಮ್ಮ ಬಟ್ಟೆಗಳನ್ನು ತೊಳೆಯಲಿ. ಇಂತಹ ಕೃತಿಗಳ ಮೂಲಕ ಮಕ್ಕಳು ಶ್ರಮದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ನಿಮ್ಮೊಂದಿಗೆ ಅಡುಗೆ ಮಾಡಲು ಸಹಾಯ ಮಾಡಲಿ. ಅವರು ತರಕಾರಿಗಳು ಅಥವಾ ಸಲಾಡ್ ತಯಾರಿಸಲಿ. 3 ನೆರೆಹೊರೆಯವರ ಮನೆಗಳಿಗೆ ಹೋಗಿ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲಿ ಮತ್ತು ಹತ್ತಿರವಾಗಿ ಬೆಳೆಯಲಿ. ಅಜ್ಜಿಯರ ಮನೆಗೆ ಹೋಗಿ ಮಕ್ಕಳೊಂದಿಗೆ ಬೆರೆಯಲು ಬಿಡಿ. ಅವರು ಪ್ರೀತಿ, ಭಾವನಾತ್ಮಕ ಬೆಂಬಲ ನಿಮ್ಮ ಮಕ್ಕಳಿಗೆ ಬಹಳ ಮುಖ್ಯ. ಅವರೊಂದಿಗೆ ಫೋಟೋಗಳನ್ನು ತೆಗೆದುಕೊಳ್ಳಲಿ. ಅವರನ್ನು ನಿಮ್ಮ ಕೆಲಸದ ಸ್ಥಳಕ್ಕೆ ಕರೆದೊಯ್ಯಿರಿ. ಇದರಿಂದ ನೀವು ಕುಟುಂಬಕ್ಕಾಗಿ ಎಷ್ಟು ಶ್ರಮಿಸುತ್ತೀರಿ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬಹುದು. ಯಾವುದೇ ಸ್ಥಳೀಯ ಹಬ್ಬ ಅಥವಾ ಸ್ಥಳೀಯ ಬಜಾರ್ ದಿನ ಕಳೆದುಕೊಳ್ಳಬೇಡಿ. ಕಿಚನ್ನು ಗಾರ್ಡನ್ ರಚಿಸಲು, ಬೀಜಗಳನ್ನು ಬಿತ್ತಲು ನಿಮ್ಮ ಮಕ್ಕಳನ್ನು ಪ್ರೇರೇಪಿಸಿ. ನಿಮ್ಮ ಮಗುವಿನ ಬೆಳವಣಿಗೆಗೆ ಮರಗಳು ಮತ್ತು ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು ಸಹ ಮುಖ್ಯವಾಗಿದೆ. ನಿಮ್ಮ ಬಾಲ್ಯ ಮತ್ತು ನಿಮ್ಮ ಕುಟುಂಬದ ಇತಿಹಾಸದ ಬಗ್ಗೆ ಮಕ್ಕಳಿಗೆ ತಿಳಿಸಿ. ನಿಮ್ಮ ಮಕ್ಕಳು ಹೊರಗೆ ಹೋಗಿ ಆಟವಾಡಲು ಬಿಡಿ. ಅವರು ನೋವು ಉಂಡಲಿ, ಕೊಳಕು ಆಗಲಿ, ಸಾಂದರ್ಭಿಕ ಬಿದ್ದು ನೋವನ್ನು ಸಹಿಸಿಕೊಳ್ಳುವುದು ಅವರಿಗೆ ಒಳ್ಳೆಯದು. ಸೋಫಾ ಕುಷನ್ಗಳಂತಹ ಆರಾಮದಾಯಕ ಜೀವನವು ನಿಮ್ಮ ಮಕ್ಕಳನ್ನು ಸೋಮಾರಿಗಳನ್ನಾಗಿ ಮಾಡುತ್ತದೆ. ನಾಯಿ, ಬೆಕ್ಕು, ಪಕ್ಷಿ ಅಥವಾ ಮೀನುಗಳಂತಹ ಯಾವುದೇ ಸಾಕುಪ್ರಾಣಿಗಳನ್ನು ಸಾಕಲು ಅವಕಾಶ ಮಾಡಿಕೊಡಿ. ಅವರಿಗೆ ಕೆಲವು ಜಾನಪದ ಹಾಡುಗಳನ್ನು ಪ್ಲೇ ಮಾಡಿ. ನಿಮ್ಮ ಮಕ್ಕಳಿಗಾಗಿ ವರ್ಣರಂಜಿತ ಚಿತ್ರಗಳೊಂದಿಗೆ ಕೆಲವು ಕತೆ ಪುಸ್ತಕಗಳನ್ನು ತನ್ನಿ. ನಿಮ್ಮ ಮಕ್ಕಳನ್ನು ಟಿವಿ, ಮೊಬೈಲ್ ಫೋನ್, ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ದೂರವಿಡಿ. ಇದಕ್ಕಾಗಿ ಅವರು ತಮ್ಮ ಇಡೀ ಜೀವನವನ್ನು ಕಳೆಯಲಿದ್ದಾರೆ. ಅವರಿಗೆ ಚಾಕೊಲೇಟುಗಳು, ಜೆಲ್ಲಿಗಳು, ಕ್ರೀಮು, ಕೇಕುಗಳು, ಚಿಪ್ಸ್, ಗಾಳಿ ತುಂಬಿದ ಸೋಡಾ ಪಾನೀಯಗಳು ಮತ್ತು ಪಪ್ಗಳಂತಹ ಬೇಕರಿ ಉತ್ಪನ್ನಗಳು ಮತ್ತು ಸಮೋಸಾಗಳಂತಹ ಕರಿದ ಆಹಾರಗಳನ್ನು ನೀಡುವುದನ್ನು ತಪ್ಪಿಸಿ. ನಿಮ್ಮ ಮಕ್ಕಳ ಕಣ್ಣುಗಳನ್ನು ನೇರ ನೋಡಿ ಮತ್ತು ನಿಮಗೆ ಅಂತಹ ಅದ್ಭುತ ಉಡುಗೊರೆಯನ್ನು ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿರಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅವರು ಹೊಸ ಎತ್ತರಕ್ಕೆ ಏರಲಿದ್ದಾರೆ. ಪೋಷಕರಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಸಮಯವನ್ನು ನೀಡುವುದು ಮುಖ್ಯವಾಗಿದೆ. ನೀವು ಪೋಷಕರಾಗಿದ್ದರೆ ಇದನ್ನು ಓದಿದ ನಂತರ ನಿಮ್ಮ ಕಣ್ಣುಗಳು ತೇವಗೊಂಡಿರಬೇಕು ಮತ್ತು ನಿಮ್ಮ ಕಣ್ಣುಗಳು ತೇವವಾಗಿದ್ದರೆ ನಿಮ್ಮ ಮಕ್ಕಳು ನಿಜವಾಗಿಯೂ ಈ ಎಲ್ಲ ವಿಷಯಗಳಿಂದ ದೂರವಿರುತ್ತಾರೆ ಎಂಬುದಕ್ಕೆ ಕಾರಣ ಸ್ಪಷ್ಟವಾಗುತ್ತದೆ. ಈ ಅಸೈನ್ಮೆಂಟ್ನಲ್ಲಿ ಬರೆಯಲಾದ ಪ್ರತಿಯೊಂದು ಪದವು ನಮಗೆ ಹೇಳುತ್ತದೆ, ನಾವು ಚಿಕ್ಕವರಿದ್ದಾಗ ಇವೆಲ್ಲವೂ ನಾವು ಬೆಳೆದ ನಮ್ಮ ಜೀವನ ಶೈಲಿಯ ಭಾಗವಾಗಿತ್ತು. ಆದರೆ ಇಂದು ನಮ್ಮ ಮಕ್ಕಳು ಈ ಎಲ್ಲ ವಿಷಯಗಳಿಂದ ದೂರವಾಗಿದ್ದಾರೆ. ನಿಮ್ಮ ರಜಾದಿನಗಳು ಸಂತೋಷಕರವಾಗಿರಲಿ. ಇಷ್ಟಾರ್ಥ ಸಿದ್ಧಿಗಾಗಿ ಹಾಗೂ ಮನೆಯಲ್ಲಿ ಶುಭ ಕಾರ್ಯಗಳು ಶೀಘ್ರದಲ್ಲೇ ನಡೆಯಲು ಪ್ರತಿನಿತ್ಯವೂ ಸಂಧ್ಯಾ ವಂದನೆ ಮಾಡಲೇಬೇಕು. ಭಗವದ್ಗೀತೆ ಅಧ್ಯಾಯ 2 ಹಾಗೂ 16 ಪಾರಾಯಣ ಶ್ರವಣ ಮಾಡಬೇಕು. ಸಂಧ್ಯಾಕಾಲದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಶ್ರವಣ ಮಾಡಬೇಕು. ಲಕ್ಷ್ಮೀ ಸೋಬಾನೆ ಪಾರಾಯಣ ಶ್ರವಣ ಮಾಡಬೇಕು. ಮಡಿಯಿಂದ ಶ್ರೀರಾಮ ತಾರಕ ಮಂತ್ರ ರಾಮಕೋಟಿ ಬರೆಯಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನು ಬರೆಯಬೇಕು. ಮಾಂಸ, ಮದ್ಯಪಾನ ಹಾಗೂ ಧೂಮಪಾನದಿಂದ, ಬೆಳ್ಳುಳ್ಳಿಯಿಂದ ದೂರವಿರಬೇಕು. ಪಿತೃ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ತಪ್ಪದೇ ಮಾಡಬೇಕು. ಮಕ್ಕಳನ್ನಾಗಲಿ ಹಿರಿಯರನ್ನಾಗಲಿ ಕಡೆಗಣಿಸಬಾರದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಕಾಮೆಂಟ್ ಮಾಡಿ. ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.